ಕಳೆದ 9 ದಿನಗಳಿಂದ ನಡೀತಾ ಇದ್ದ ಕಬ್ಬು ಬೆಳೆಗಾರರ ಕಿಚ್ಚು ರಾಜ್ಯವ್ಯಾಪಿ ಹಬ್ಬಿತ್ತು. ಅನ್ನ ಆಹಾರ ಬಿಟ್ಟು ರಸ್ತೆಯಲ್ಲಿ ಧರಣಿ ಕುಳಿತಿದ್ದ ಅನ್ನದಾತರ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡೋದಕ್ಕೆ ಸಿಎಂ ಅಸ್ತು ಎಂದಿದ್ದಾರೆ. ರೈತರ ಮೊಗದಲ್ಲಿ ಸಂಭ್ರಮ ಮನೆ ಮಾಡಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಸಹಾಯ ಮಾಡಬೇಕು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಮಣಿದ ಸರ್ಕಾರ. ರೈತರು ಕೇಳಿದ್ದು 3,500 ರೂಪಾಯಿ, ಕೊಟ್ಟಿದ್ದು 3,300 ರೂಪಾಯಿ. ಸರ್ಕಾರದ ನಿರ್ಧಾರಕ್ಕೆ ರೈತರ ಒಪ್ಪಿಗೆ, ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ. ಕಳೆದ 9 ದಿನಗಳಿಂದ ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಿದ್ರು. ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು. ಇದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿತು. ಹೀಗಾಗಿ ಸಿಎಂ ಸಾಲು ಸಾಲು ಸಭೆ ನಡೆಸಿದ್ರು. ಮೊದಲು ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಸಭೆ ನಡೆಸಿದ್ರು. ಅವರ ಸಮಸ್ಯೆ ಕೇಳಿದ್ರು. 3,200 ರೂಪಾಯಿ ಜೊತೆ 200 ರೂಪಾಯಿ ಸೇರಿಸಿ ಕೊಡುವಂತೆ ಒತ್ತಾಯ ಮಾಡಿದ್ರು. ಆದರೆ ಕಾರ್ಖಾನೆ ಮಾಲೀಕರು ಸರ್ಕಾರದ ಬೇಡಿಕೆ ತಿರಸ್ಕರಿಸಿದ್ರು. ಇದಾದ ಬಳಿಕ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡಬಹುದಾದ ದರದ ಬಗ್ಗೆ ಪ್ರತ್ಯೇಕವಾಗಿ ಚರ್ಚಿಸಿದ್ರು. ಬಳಿಕ ಸಿಎಂ ಜೊತೆ ಮತ್ತೆ ಸಭೆ ನಡೆಸಿದ್ರು. ಇದಾದ ಬಳಿಕ ಕಬ್ಬು ಬೆಳೆಗಾರರ ಜೊತೆ ಸಿಎಂ ಸಭೆ ನಡೆಸಿ ಅಂತಿಮ ತೀರ್ಮಾನಕ್ಕೆ ಬಂದ್ರು. 1 ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡೋದಾಗಿ ಘೋಷಿಸಿದ್ರು. ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ 3,200 ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು. ಅದ್ರ ಜೊತೆಗೆ 50 ರೂಪಾಯಿಯನ್ನು ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು 50 ರೂಪಾಯಿಯನ್ನು ಸರ್ಕಾರ ಕೊಡ್ತಕ್ಕಂಥದ್ದು. ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಹೇಳಿದ್ದೀನಿ. ಬಹುತೇಕ ಹೋಗಿ ಒಪ್ಕೊಂಡಿದ್ದಾರೆ. FRP ಬಗ್ಗೆ, ತೋಟ ಬಗ್ಗೆ, ಆಮೇಲೆ MSP ಬಗ್ಗೆ, ಎಥನಾಲ್ ಹಂಚಿಕೆ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸಿದ್ರು. ನಿಯೋಗ ಹೋಗೋದು ಅಂತ ನಿನ್ನೆ ಪತ್ರ ಬರೆದಿದ್ರು. ಅಷ್ಟಕ್ಕೂ 3,300 ರೂಪಾಯಿ ಹಣ ರೈತರಿಗೆ ಹೇಗೆ ಸಿಗಲಿದೆ ಅನ್ನೋದನ್ನ ನೋಡೋದಾದ್ರೆ, ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡಲು ಸರ್ಕಾರ ನಿರ್ಧಾರ ಮಾಡಿದೆ. ಅಷ್ಟಕ್ಕೂ ರೈತರು ಸಾಗಾಟ ಮಾಡೋ ಕಬ್ಬಿಗೆ ಕಾರ್ಖಾನೆಗಳು ಪ್ರತಿ ಟನ್ಗೆ 3,200 ರೂಪಾಯಿ ಹಣ ನೀಡಲಿವೆ. ಬಳಿಕ ಹೆಚ್ಚುವರಿಯಾಗಿ ಕಾರ್ಖಾನೆ ಹಾಗೂ ಸರ್ಕಾರದಿಂದ ರೈತರಿಗೆ ಪ್ರತಿ ಟನ್ಗೆ 100 ರೂಪಾಯಿ ಸಿಗಲಿದೆ. ಸರ್ಕಾರದಿಂದ 50 ರೂಪಾಯಿ ಹಾಗೂ ಕಾರ್ಖಾನೆಯಿಂದ 50 ರೂಪಾಯಿ ಸೇರಿದಂತೆ ಹೆಚ್ಚುವರಿ 100 ರೂಪಾಯಿ ಸಿಗಲಿದೆ. ಅಷ್ಟಕ್ಕೂ ಕಬ್ಬಿನ ರಿಕವರಿ 11.25 ಇದ್ರೆ ಮಾತ್ರ 3,300 ರೂಪಾಯಿ ಸಿಗಲಿದೆ. ಕಬ್ಬಿನ ರಿಕವರಿ 10.25 ಇದ್ರೆ ಅಂಥ ಕಬ್ಬಿಗೆ 3,200 ರೂಪಾಯಿ ಸಿಗಲಿದೆ. ಹೀಗೆ ಕಬ್ಬಿನ ರಿಕವರಿ ಆಧಾರದಲ್ಲಿ ರೈತರಿಗೆ 3,300 ರೂಪಾಯಿ ದರ ನಿಗದಿ ಮಾಡಿರೋ ಸರ್ಕಾರ ಹೆಚ್ಚುವರಿ ಹಣವನ್ನ ಯಾವಾಗ ಕೊಡ್ತೀವಿ ಅನ್ನೋದನ್ನ ಆದೇಶದಲ್ಲಿ ತಿಳಿಸ್ತೀವಿ ಅಂತ ಹೇಳಿದೆ. ಕಾರ್ಖಾನೆಯ ಮಾಲೀಕರು 250 ರೂಪಾಯಿ ಕೊಡಬೇಕು ಅಂದ್ರೆ 3,250, ರಾಜ್ಯ ಸರ್ಕಾರದ ಕಡೆಯಿಂದ 50 ರೂಪಾಯಿ. ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಮಹತ್ತರ ತೀರ್ಮಾನ ಏನಾಗಿದೆ, ನಾನು ಸ್ವಾಗತ ಮಾಡ್ತೇನೆ. ಪ್ರತಿ ಟನ್ಗೆ 3,400 ರೂಪಾಯಿ ಹಣ ಕೊಡಿಸಲು ಪಟ್ಟು ಹಿಡಿದಿದ್ದ ಸಿಎಂ. ಅಷ್ಟಕ್ಕೂ 3,200 ರೂಪಾಯಿ ಕೊಡಲು ಮಾತ್ರ ಒಪ್ಪಿದ್ದ ಕಾರ್ಖಾನೆ ಮಾಲೀಕರು 1 ರೂಪಾಯಿ ಕೂಡ ಹೆಚ್ಚು ಕೊಡಲು ಒಪ್ಪಿರಲಿಲ್ಲ. ಈ ವೇಳೆ ಮಾಲೀಕರ ವಿರುದ್ಧ ಗರಂ ಆದ ಸಿಎಂ 3,400 ಆದ್ರೂ ಕೊಡಿ ಅಂತ ಹೇಳಿದ್ರು. ಅದಕ್ಕೂ ಜಗ್ಗದೆ ಇದ್ದಾಗ 3,300ಕ್ಕೆ ಅಂತಿಮಗೊಳಿಸಿದ್ದಾರೆ. ಇನ್ನು ಸಿಎಂ ಸಭೆಯಲ್ಲಿ ಮುರುಗೇಶ್ ನಿರಾಣಿ ಸಿಎಂ ಎದುರಿಗೆ ಸಿಟ್ಟಾಗಿದ್ದ ಮಾಹಿತಿ TV9ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ನಮ್ಮ ಫ್ಯಾಕ್ಟರಿ ನೀವು ತೆಗೆದುಕೊಂಡ್ಬಿಡಿ, ನೀವು ಕೇಳುವ ದರ ಕೊಡಲು ಆಗೋಲ್ಲ. ಫ್ಯಾಕ್ಟರಿ ಬಂದ್ ಮಾಡ್ಬೇಕಷ್ಟೇ. ನೀವೇ ವೈರಿ. ನಿಮ್ಮ ಫ್ಯಾಕ್ಟರಿ ತಗೊಂಡು ನಾವೇನು ಮಾಡೋಣ? ನೀವು ಹೇಳೋದು ನೋಡಿದ್ರೆ ಕಾರ್ಖಾನೆ ನೀವು ಮಾಡೋದೇ ಇಲ್ಲ, ನಡೆಸೋದೇ ಇಲ್ವಾ? ಸರ್ಕಾರ ಕಾರ್ಖಾನೆ ತೆಗೆದುಕೊಂಡ್ರೆ ನಿನ್ನೆ CEO ಮಾಡ್ತೀನಿ ಬಿಡು. ಇಲ್ಲ ಸರ್, ಈ ದರ ಆಗೋಲ್ಲ ಸರ್. ಈ ದರ ಕೊಟ್ರೆ ನಾನು ನೆಕ್ಸ್ಟ್ ಟೈಮ್ MLAನೇ ಆಗೋಲ್ಲ. ಆಯ್ತು ಬಿಡ್ರಿ, 50 ಕೊಡೋಣ. ಸರ್ಕಾರ 50 ಕೊಡುತ್ತೆ, ಮುಗಿಸೋಣ. ಈ ಸಂಭಾಷಣೆ ಬಳಿಕ ಕೆಲ ಕಾಲ ಸಭೆ ಮೌನವಾಗಿತ್ತು.
ನಂತರ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾನು ಆದೇಶ ಮಾಡಿಸ್ತೀನಿ, ನೀವು 50 ಕೊಡಿ ಅಂತ ಹೇಳಿದ್ರು. ಈ ವೇಳೆ ಮಾಲೀಕರೊಬ್ಬರು ಆಗೋದೇ ಇಲ್ಲ, ಇದನ್ನ ನಿರಾಕರಿಸ್ತೀವಿ, ಒಪ್ಪಿಗೆ ಇಲ್ಲ ಅಂದ್ರು. ವಿರೋಧದ ನಡುವೆಯೂ ಇದೇ ಅಂತಿಮ ಅಂತ ಸಿಎಂ ಹೇಳಿದ್ರು. ಅದೇನೇ ಇರಲಿ, ಪ್ರತಿ ಟನ್ಗೆ 2,700 ರೂಪಾಯಿಂದ 3,050 ರೂಪಾಯಿ ಪಡೀತಾ ಇದ್ದ ರೈತರಿಗೆ ಇನ್ಮೇಲೆ 3,300 ರೂಪಾಯಿ ಸಿಗಲಿದೆ. ಈ ಹಣವಾದರೂ ರೈತರಿಗೆ ತಲುಪಬೇಕಿದೆ. ಬೆಳಗಾವಿಯಿಂದ ಸಹದೇವ್ ಮಾನೆ ಜೊತೆ ಪ್ರಮೋದ್, ಅನಿಲ್, TV9 ಬೆಂಗಳೂರು.